ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಲ್ಲಿ ಗಿಡಗಳು ಕಾಣಿಸ್ತಿದೆಯಲ್ಲ, ಅದು ಯಾವ ಗಿಡ ಅಂತ ಗೆಸ್ ಮಾಡಿ. ಎಷ್ಟು ಜನಕ್ಕೆ ಗೊತ್ತು ಇದು ಯಾವ ಗಿಡ, ಏನು ಗಿಡ ಅಂತ? ಇದು ಏನು ಗಿಡ ಅಂತ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೊ ಇವಾಗ ತೋಟಕ್ಕೆ ಏನಕ್ಕೆ ಬಂದಿದ್ದೀವಿ, ಏನೇನು ಕೆಲಸ ಮಾಡ್ತೀವಿ ಅಂತ ನೋಡೋಣ ತೋಟದಲ್ಲಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ತೋಟಕ್ಕೆ ಎಂಟ್ರಿ ಆದೆ. ಹಾಗೆ ತೋಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡದಾಗ ಒಂದು ಗುಂಡಿ ಬಗ್ದಿದ್ರು. ಏನಕ್ಕಪ್ಪ ಗುಂಡಿ ಬಗ್ದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಂಗೆ ಮಾವಿನ ಮರಗಳು ಕಾಣಿಸ್ತು. ಸೊ ಮಾವಿನ ಮರದ ಹತ್ರ ಹೋದೆ, ಮಾವಿನಕಾಯಿ ಏನಾದರೂ ಸಿಗುತ್ತಾ ಅಂತ. ಯಾಕಂದರೆ ನನಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ, ಹಣ್ಣಿಗಿಂತ ನನಗೆ ಕಾಯಿ ತುಂಬ ಇಷ್ಟ ಆಗುತ್ತೆ. ಸೊ ಇದು ನಮ್ಮ ತೋಟದಲ್ಲಿರೋ ಮಾವಿನ ಮರಗಳು ಇನ್ನೂ ಇವೆ, ಎಲ್ಲ ತೆಗಿಯೋಕ್ಕಾಗಿಲ್ಲ. ಇದು ಸೀಸನ್ ಅಲ್ಲ, ಪೂರ್ಣಿ ನಿಮ್ಮೊಂದು ಮಾವಿನಕಾಯಿ ಬೀಚ್ ಕೂಡ ಸಹ ಸಿಗಲ್ಲ, ಯಾಕೆ ಸುಮ್ಮನೆ ಹುಡುಕಾಡ್ತೀಯಾ ತಿಳ್ಕಾಡ್ತೀಯ, ನಡಿ ಮುಂದಕ್ಕೆ ಹೋಗೋಣ ಅಂದ್ಕೊಂಡು ಹೋದೆ. ಒಂದಷ್ಟು ಜಾಗದಲ್ಲಿ ಸೀಮೆ ಹುಲ್ಲು ಬೆಳ್ಕೊಂಡಿದೆ, ಇದನ್ನೆಲ್ಲ ಇವಾಗ ಕಟ್ ಮಾಡಿಸ್ಬೇಕು. ಎಲ್ಲ ನೀಟಾಗಿ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಪತ್ರೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಜ ತೋಟ ಮೇಂಟೈನ್ ಮಾಡೋದಷ್ಟು ಈಸಿ ಅಲ್ಲ, ತುಂಬಾ ಎಫರ್ಟ್ಸ್, ಹಾರ್ಡ್ ವರ್ಕ್ ಹಾಕಬೇಕು. ನೋಡಿ ಇದೆಲ್ಲ ಬರೀ ಸತ್ತೆ ಕಳೆ ಅಂತಾರೆ. ಈ ತೋಟ ಪೂರ್ತಿ ಇದೊಂದು ಅಷ್ಟು ಜಾಗ ಅಂತೂ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಸತ್ತೆ ಕಳೆಗಳು ಬೆಳ್ಕೊಂಡಿತ್ತು. ಏನೇನೋ ಕಚ್ತಾ ಇತ್ತು ಕಾಲಿಗೆ, ಆ ರೀತಿ ಆಗ್ತಿತ್ತು. ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡಿಸೋದು ಅಂತಲೇ ಯೋಚನೆ ಆಗ್ತಾ ಇರೋದು. ಜಮೀನು ಉಳುಮೆ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಈಸಿ ಅಲ್ಲ, ಯಾವುದೂ ಈಸಿ ಅಲ್ಲ. ಇಲ್ಲೇನು ಫೈರ್ ಕ್ಯಾಂಪ್ ಹಾಕಿದ್ದೀವಿ ಅಂದ್ಕೊಂಡ್ರೆ ನಿಜವಾಗ್ಲೂ ಇಲ್ಲ. ಅದೇ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಇರೋರು ಗೊತ್ತಿರುತ್ತೆ. ಈ ಸತ್ತೆ ಕಳೆ ಎಲ್ಲ ಕಿತ್ತಾಕಿದ್ಮೇಲೆ ಸೊ ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಬೆಂಕಿ ಹಚ್ತಾರೆ. ಸೊ ನಾವು ಇವಾಗ ಅದೇ ಕೆಲಸ ಮಾಡಿದ್ದೀವಿ ತೋಟದಲ್ಲಿ. ಈ ಫೈರ್ ನೋಡ್ತಾ ಇದ್ರೆ ನಂಗೆ ಏನು ನೆನಪಾಗ್ತಿದೆ ಅಂದರೆ, ನಾವು ಯಾವಾಗಲೂ ತೋಟಕ್ಕೆ ಬಂದಾಗ ಈ ಥರ ಫೈರ್ ಆಗಿಬಿಟ್ಟು ಚಿಕನ್ ಸುಟ್ಕೊಂಡು ತಿಂತಾ ಇದ್ವಿ. ಅದು ನನಗೆ ಇವಾಗ ನೆನಪಾಗ್ತಾ ಇದೆ. ಇದೇನು ಪೆಟ್ರೋಲು, ಹೆಲ್ಮೆಟ್ಟು, ಗಾಗಲ್ಸ್ ಥರ ಎಲ್ಲ ಇದೆ, ಇದೆಲ್ಲ ಏನಕ್ಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮಮ್ಮ ಇವಾಗ ಏನಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಶರ್ಟ್ ಎಲ್ಲ ಹಾಕ್ಕೊಂಡು. ಸೊ ನೀವೇ ನೋಡಿ, ಮುಂದೆ ಗೊತ್ತಾಗುತ್ತೆ ನಿಮಗೇನೆ. ನಮ್ಮಮ್ಮ ಇದೆಲ್ಲ ಹಾಕ್ಕೊಂಡು ಏನಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅಂದರೆ, ಸತ್ತೆ ಕಳೆ ಹೊಡಿಯೋದಕ್ಕೆ. ಅದಕ್ಕೆ ಮಿಷಿನ್ ಬರುತ್ತೆ, ಕಳೆ ಹೊಡಿಯೋ ಮಿಷಿನ್ನೇ. ಅದನ್ನು ತಗೊಂಡು ಇವಾಗ ನಮ್ಮಮ್ಮ ಕಳೆ ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಈ ಗಾಗಲ್ಸು, ಹೆಲ್ಮೆಟ್ ಎಲ್ಲ ಸೇಫ್ಟಿಗೋಸ್ಕರ, ಪ್ರೊಟೆಕ್ಷನ್ಗೋಸ್ಕರ. ಇದೇ ಕಳೆ ಹೊಡಿಯೋ ಮಿಷಿನ್ನು. ಸೊ ಕಳೆ ಹೊಡಿಬೇಕಾದ್ರೆ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಸತ್ತೆದು ಗಿಡಗಳದೆಲ್ಲ ಚೂರುಗಳೆಲ್ಲ ಬಂದು ಕಣ್ಣಿಗೆ ಹೊಡಿಯುತ್ತೆ. ಹಾಗೆ ಕೈ ಕಾಲೆಲ್ಲ ತರ್ಚ್ಕೊಳ್ಳುತ್ತೆ. ಅದು ಬಂದು ಹೊಡಿತಿದ್ರೆ ತುಂಬ ಪೇನ್ ಆಗ್ತಾ ಇರುತ್ತೆ. ಆ್ಯಂಡ್ ಸ್ಕ್ರ್ಯಾಚ್ ಥರ, ತರ್ಚ್ಕೊಳ್ಳೋ ಥರ ಎಲ್ಲ ಆಗ್ತಿರುತ್ತೆ. ಇವಾಗಲೇ ಗಾಗಲ್ಸ್, ಹೆಲ್ಮೆಟ್ ಎಲ್ಲ ನೋಡೋದಲ್ಲ ಅದಕ್ಕೆ ಕೊಟ್ಟಿರೋದು. ಸೊ ಕಣ್ಣಿನ ಮತ್ತು ಫೇಸ್ ಸೇಫ್ಟಿಗೋಸ್ಕರ, ಪ್ರೊಟೆಕ್ಷನ್ಗೋಸ್ಕರ ಅದನ್ನು ಕೊಟ್ಟಿದ್ದಾರೆ. ಅದನ್ನು ವೇರ್ ಮಾಡಲೇಬೇಕು, ಇಲ್ಲಾಂದರೆ ಸ್ವಾಹ. ಈ ಒಂದು ಕಳೆ ಹೊಡಿಯೋ ಮಿಷಿನ್ಗೆ ಪೆಟ್ರೋಲ್ ಹಾಕಲೇಬೇಕು. ಸೊ ಇದು ಪೆಟ್ರೋಲಿಂದನೇ ರನ್ ಆಗೋದು. ನಮ್ಮಮ್ಮ ಅಂತೂ ತುಂಬ ಕಷ್ಟಪಡ್ತಾರೆ, ಬಿಕಾಸ್ ಶಿ ಈಸ್ ಎ ಹಾರ್ಡ್ ವರ್ಕರ್ ಆ್ಯಂಡ್ ಎ ಸೂಪರ್ ವುಮನ್. ತೋಟ ಮನೆ ಎಲ್ಲ ನೋಡ್ಕೊಳ್ಳೋ ಅಂಥ ಶಕ್ತಿ ಸಾಮರ್ಥ್ಯ ನಮ್ಮಮ್ಮನಲ್ಲಿದೆ. ಅದಕ್ಕೆ ಶಿ ಈಸ್ ಮೈ ರೋಲ್ ಮಾಡೆಲ್. ಹೆಂಗಸರೆಲ್ಲ ತೋಟ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಆಗಲ್ಲ ಅಂತೆಲ್ಲ ಹೇಳಿದಾಗ, ಇಲ್ಲ ನಾನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅನ್ನೋ ಯಾವಾಗಲೂ ಛಲ ಇರುತ್ತೆ ನಮ್ಮಮ್ಮನಲ್ಲಿ. ಏನೇ ಆದರೂ ಸ್ಟೆಪ್ ಬ್ಯಾಕ್ ಆಗಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯವಂತೆ. ಸೊ ನಮ್ಮಮ್ಮನೇ, ಅದಕ್ಕೆ ನಮ್ಮಮ್ಮನೇ ನನಗೆ ತುಂಬ ಇಷ್ಟ. ಯಾಕಂದರೆ ಅವರನ್ನೇ ನೋಡಿ ಕಲ್ತಿರೋದು, ಅವರನ್ನೇ ನೋಡಿ ಮುಂದೆ ಕೂಡ ನಾನು ಕಲಿಯೋದು. ಇಲ್ಲಿ ನೋಡಿ, ಈ ಮಶ್ರೂಮ್ ಎಷ್ಟು ಕ್ಯೂಟ್ ಆಗಿದೆ, ಆರೆಂಜ್ ಕಲರ್ ಮಶ್ರೂಮ್, ಹಣಬೆ. ಮೊದಲು ಜಮೀನೆಲ್ಲ ನಮ್ಮ ತಾತ ನೋಡ್ಕೋತಿದ್ರು, ನಮ್ಮ ತಾತ ಮಾಡ್ತಿದ್ರು. ನಮ್ಮ ತಾತ ತೀರ್ಕೊಂಡ್ಮೇಲೆ ಸ್ವಲ್ಪ ವರ್ಷಗಳ ಕಾಲ ನಿಲ್ಲಿಸ್ಬಿಟ್ಟಿದ್ವಿ ಜಮೀನು ಮಾಡೋದನ್ನು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಪಾಳು ಬಿದ್ದಿದೆ, ನೋಡೋದಲ್ಲ ಸತ್ತೆ ಕಳೆಲ್ಲ ಎಷ್ಟೊಂದು ಬೆಳ್ಕೊಂಡಿದೆ. ಅದಕ್ಕೋಸ್ಕರ ಅಂತ ಮತ್ತೆ ಇವಾಗ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ದಾರೆ.
ಆವಾಗಲೇ ಸ್ಟಾರ್ಟಿಂಗಲ್ಲಿ ಒಂದು ಗಿಡ ತೋರಿಸ್ಬಿಟ್ಟು ಇದು ಯಾವ ಗಿಡ ಗೆಸ್ ಮಾಡಿ ಅಂತ ಹೇಳಿದ್ದೆ. ಅದೇನು ಗಿಡ ಅಂತ ಗೊತ್ತಾಯ್ತಾ? ಅದು ಮರಗೆಣಸು ಗಿಡ. ಇವಾಗ ನಾವು ಭೂಮಿಯಲ್ಲಿ ಅದನ್ನೇ ಹುಡುಕ್ತಾ ಇರೋದು. ಮರನ ಕತ್ತರಿಸ್ಬಿಟ್ಟು ಇವಾಗ ಭೂಮಿಯನ್ನು ಊತಿ ಗೆಣಸನ್ನು ಹುಡುಕ್ತಾ ಇದ್ದೀವಿ. ಇದರಿಂದ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ಕಿತ್ಕೊಟ್ರು ತಿನ್ನೋದಕ್ಕೆ ತಿಂದೆ ತುಂಬ ಚೆನ್ನಾಗಿತ್ತು. ಟೇಸ್ಟು ಹೆಲ್ಸಾಗಿರೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಕೂಡ ತಿನ್ನಬಹುದು. ನೆಕ್ಸ್ಟ್ ನನ್ನ ತಂಗಿ ಮನೆಯಿಂದ ಊಟ ಎತ್ಕೊಬಂದು ಈ ಫಿಲ್ಮಲ್ಲೆಲ್ಲ ತೋರಿಸ್ತಾ ಇರಲಿಲ್ಲ, ತಲೆ ಮೇಲೆಲ್ಲ ಎತ್ಕೊಂಡ್ಬರೋದು ಬುತ್ತಿನ, ಆ ರೀತಿಯೆಲ್ಲ ಎತ್ಕೊಂಬಂದಿಲ್ಲ. ಯಾಕಂದರೆ ನಾವು ಇವಾಗ ಅಪ್ಡೇಟ್ ಆಗಿದ್ದೀವಿ ಬ್ರೋ. ನಿನ್ಗೆಲ್ಲ ಊಟ ತಂದಿರೋದು ನನಗೆ. ಹೋಗಿ ಅದು ನಿಂದಲ್ಲ, ನಂದು. ಅದು ನಿನಗೆಲ್ಲ ತಂದಿರೋದು ನನಗೆ. ಕರ್ಕಿ ಅದು ನನಗೆ ತಂದಿರೋದು. ಹೋಗೋ ಕಡೆ ಊಟ ಕೊಡ್ತೀನಿ, ಒಂದು ಆಯ್ ಮಾಡು. ಊಟ ಕೊಡ್ತೀನಿ, ಒಂದು ಆಯ್ ಮಾಡೆ. ಕರ್ಕಿ ಕೆಂಚಿ. ಅಕ್ಕ ಅಕ್ಕ ನಮಸ್ತೆ. ನಮಗೂ ಸ್ವಲ್ಪ ಕೊಟ್ರೆ ಚೆನ್ನಾಗಿರುತ್ತೆ. ಕಚ್ಚಿಬಿಟ್ಟಿರೋದು. ಆಯ್ತು, ಈ ಕಡೆ ತಿರ್ಗ, ಆ ಕಡೆ ನೋಡ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೀಯಾ? ಆ ಕಡೆ ತಿರ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೀಯಾ? ತಿನ್ಕೋ, ನಾವ್ ಎಂಜ್ಲೆಲ್ಲ ತಿನ್ನಲ್ಲ. ನನ್ನ ತಂಗಿ ಎಂಥ ಬುದ್ಧಿವಂತೆ ಅಂದರೆ ಊಟ ತಂದಿದ್ದಾಳೆ, ಆದರೆ ಊಟ ಎಂತ ಮಾಡೋದು? ಪ್ಲೇಟ್ಸ್ ತಾನೆ, ಪ್ಲೇಟೇ ತರಲಿಲ್ಲ. ಅದಕ್ಕೆ ಇವಾಗ ಪಗ್ದೋರ್ ತೋಟದಲ್ಲೇ ಬಾಳೆ ಎಲೆ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕದಿರ್ಲಿಲ್ಲ ಬ್ರೋ, ಪರ್ಮಿಷನ್ ತೊಗೊಂಡೇ ಹೋದ್ವಿ. ಒಂದೆರಡು ಬಾಳೆ ಎಲೆ ಕಿತ್ಕೋತೀವಿ ಪ್ಲೀಸ್ ಅಂತ. ಚೆನ್ನಾಗಿರೋ ಎಲೆಗಳನ್ನ ಹುಡುಕ್ತಾ ಇತ್ತು ನಮ್ಮಮ್ಮ. ಸಿಕ್ಕಿದ ಎಲೆನ ಕಿತ್ಕೊಂಡು ಬರೋದು ಬಿಟ್ಬಿಟ್ಟು. ಬಾಳೆಲೆ ಕಿತ್ಕೊಂಡು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ 2 ಮೇಕೆ ಮರಿಗಳು ಕಾಣಿಸ್ತು. ಸರಿ ಅದ್ರ ಜೊತೆ ಮಾತಾಡೋಣ, ಒಂದು ಸ್ವಲ್ಪ ಆಟಾಡೋಣ ಅಂತ ಹೋದರೆ ಅದು ಒಳ್ಳೆ ನನ್ನ ಔಸ್ಕೊಂಡು ಹೋಗ್ತಿತ್ತು. ಒಳ್ಳೆ ಕಣ್ಣ ಮುಚ್ಚಾಲೆ ಆಡ್ತಾಯಿತ್ತು ನನ್ನ ಜೊತೆ. ಅಲ್ಲಿ ನೋಡಿ ಹೆಂಗ ಔಸ್ಕೊಂತ ಇದ್ದಾವ ನನ್ನ ಜೊತೆ ಆಟ. ಇದು ಯಾವುದೋ ಕಾಡಬೇಕು ಅನಿಸುತ್ತೆ. ಕುತ್ತಿ ಜಾಗದಲ್ಲೇ ಕುತ್ಕೊಂಡು ಹಂಗೆ ಗುರಾಯಿಸ್ತಾ ಇತ್ತು. ಒಳ್ಳೆ ನೋಡೋಕ್ಕೂ ಭಯ ಆಗ್ತಿತ್ತು ನನಗೆ. ಈ 2 ಮೇಕೆಗಳು ನಮ್ಮಮ್ಮನ ಅಟ್ಯಾಕ್ ಮಾಡ್ತಾ ಇತ್ತು ಬಾಳೆ ಎಲೆಗೋಸ್ಕರ. ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಫೌಂಟೇನ್ ಇದೆ. ಊಟ ಮಾಡಿ ಆಯಿತು. ನೆಕ್ಸ್ಟ್ ನೋಡಿ, ಫುಲ್ಲು ಒಂದು ನರ ಪಿಳ್ಳೆನೂ ಇಲ್ಲ ತೋಟದಲ್ಲಿ. ಹಾಗೆ ಮಳೆ ಬರೋ ಥರ ಬೇರೆ ಇದೆ. ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ಬರು ಒಂಟಿಯಾಗಿರೋಕ್ಕೆ ಭಯ ಆಗುತ್ತೆ. ಈ ಗಿಡಗಳು ಬೆಳೆಯೋಕ್ಕೆ ನೀರು ಬೇಕಲ್ವ, ಸೊ ನಾವು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದು. ಈಗ ಅಮ್ಮ ಕಳೆ ಹೊಡೆದ್ರಲ್ವ, ಕಳೆ ಹೊಡೆದಿದ್ದು ಸತ್ತೆ ಎಲ್ಲ ಬಂದು ಆ ಪೈಪ್ ಮೇಲೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಸೊ ಗಿಡಗಳಿಗೆ ನೀರು ಹೋಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಪೈಪ್ನೆಲ್ಲ ಕರೆಕ್ಟ್ ಮಾಡಿ ಗಿಡದ ಬೇರೆ ಹತ್ರ ಕೂರಿಸ್ತಾ ಇದ್ರು.
ಹಾಗೆ ಇಲ್ಲಿ ಗಿಡಕ್ಕೆಲ್ಲ ಗೊಬ್ಬರ ಇಡ್ತಾಯಿದ್ರು, ಹಾಗೆ ಪೈಪ್ಗಳನ್ನೆಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಇವತ್ತು ನೋಡಿದ್ರಿ ಎಲ್ಲ ತೋಟದಲ್ಲಿ ಏನೇನು ಕೆಲಸ ಮಾಡಿದ್ವಿ ಅಂತ. ಸತ್ತೆ ಎಲ್ಲ ಕ್ಲೀನ್ ಮಾಡಿ, ಪೈಪ್ಗಳನ್ನೆಲ್ಲ ಕರೆಕ್ಟ್ ಮಾಡಿ, ಗೊಬ್ಬರ ಇಟ್ಟು ತುಂಬ ಕೆಲಸಗಳನ್ನ ಮಾಡಿದ್ವಿ ತೋಟದಲ್ಲಿ. ನಿಜ ನೋಡೋರಿಗೆ ವ್ಯವಸಾಯ ಮಾಡೋದು ಈಸಿ ಅನಿಸ್ಬೋದು, ಆದರೆ ತೋಟದಲ್ಲಿ ಮಾಡೋರಿಗೆ ಗೊತ್ತು ಅದರ ಬೆಲೆ ಮತ್ತು ಕಷ್ಟ. ಇನ್ನು ತೋಟದಲ್ಲೆಲ್ಲ ಸತ್ತೆ ಕಳೆ ಆಗೇ ಇದೆ, ಇನ್ನೂ ಕ್ಲೀನ್ ಮಾಡಬೇಕು. ಇವಾಗ ಒಂದು ಪಾತಿಯನ್ನು ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಸೊ ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.